ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. ಪ್ರಮುಖವಾಗಿ ಇವತ್ತು ನಾವು ಈ ಅಡುಗೆ ಎಣ್ಣೆಯನ್ನು ಬಳಸುವಂಥದ್ದಿದೆಯಲ್ಲ, ಆ ಬಳಸುವಂಥ ಅಡುಗೆ ಎಣ್ಣೆ ಎಷ್ಟು ಸುರಕ್ಷಿತ, ನಾವು ಬಳಕೆ ಮಾಡುವಂಥ ಅಡುಗೆ ಎಣ್ಣೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಕಂಪ್ಲೇಂಟ್ ಬಾಕ್ಸಲ್ಲಿ ನಿಮ್ಮ ಮುಂದೆ ಬಂದಿದ್ವಿ. ವೀಕ್ಷಕರೇ, ಪ್ರತಿದಿನ ಪ್ರತಿ ಒಂದು ಸಮಸ್ಯೆಗಳನ್ನು ಇಟ್ಕೊಂಡು ಕಂಪ್ಲೇಂಟ್ ಬಾಕ್ಸಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಯತ್ನವನ್ನು, ಆ ಪ್ರಾಮಾಣಿಕ ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡ್ತಾ ಇದೆ. ಹಾಗೆಯೇ ಇಲ್ಲಿಯೂ ಕೂಡ ಅಷ್ಟೇ, ಮಾರ್ಕೆಟ್ನಲ್ಲಿ ಸಿಗುವಂಥ ಅಡುಗೆ ಎಣ್ಣೆಯ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಆ ಅಡುಗೆ ಎಣ್ಣೆ ಎಷ್ಟು ಕಲುಷಿತವಾಗಿದೆ, ಆ ಅಡುಗೆ ಎಣ್ಣೆ ಎಷ್ಟು ಸುರಕ್ಷಿತ ನಮ್ಮ ಆರೋಗ್ಯಕ್ಕೆ, ಕೆಮಿಕಲ್ ಯುಕ್ತ ಸೋಯಾ ಆಯಿಲನ್ನು ಅಡುಗೆ ಎಣ್ಣೆ ರೂಪದಲ್ಲಿ ಮಾರಾಟವಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಾವಿವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಮಾರ್ಕೆಟ್ನಲ್ಲಿ ಸಿಗೋದೆಲ್ಲವೂ ಕೂಡ ಅಡುಗೆ ಎಣ್ಣೆ ಆಗಿರೋದಿಲ್ಲ, ಅದು ಕೆಮಿಕಲ್ ಯುಕ್ತ ಎಣ್ಣೆ ಆಗಿರುತ್ತೆ. ಅದನ್ನು ತಿಂದರೆ ಬರುವಂಥ ನಾನಾ ರೋಗಗಳಿಗೆ ಅದಕ್ಕೆ ಜವಾಬ್ದಾರಿ ಯಾರು, ಹೊಣೆ ಯಾರು? ಮತ್ತು ಈ ಕೆಮಿಕಲ್ ಯುಕ್ತ ಸೋಯಾ ಆಯಿಲನ್ನು ಮಾರಾಟ ಮಾಡಲಾಗ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಗಮನ ಹರಿಸಿ ಕಠಿಣ ಕ್ರಮವನ್ನು ಸಂಬಂಧಪಟ್ಟವ್ರ ಮೇಲೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಏನಾದರೂ ಮುಂದಾಗುತ್ತಾ ಅನ್ನುವಂಥ ಒಂದು ವಿಚಾರವಾಗಿಯೇ ನಾವಿವತ್ತು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸಲ್ಲಿ ಇದೇ ವಿಷಯವನ್ನು ಹೊತ್ತು ತಂದಿದ್ದೀವಿ. ಮಾರ್ಕೆಟ್ನಲ್ಲಿ ಸಿಗೋದೆಲ್ಲವೂ ಕೂಡ ಅಡುಗೆ ಎಣ್ಣೆ ಅಲ್ಲ, ನಾವು ಬಳಸುವಂಥ ಅಡುಗೆ ಎಣ್ಣೆ ಎಷ್ಟು ಸುರಕ್ಷಿತ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಬಂದಿದ್ದೀವಿ. ಇದೇ ಈ ಹೊತ್ತಿನ ಕಂಪ್ಲೇಂಟ್ ಬಾಕ್ಸ್. ಮಾರ್ಕೆಟ್ನಲ್ಲಿ ಸಿಗೋದೆಲ್ಲವೂ ಕೂಡ ಅಡುಗೆ ಎಣ್ಣೆ ಅಲ್ವಾ? ನಾವು ಬಳಸುವಂಥ ಅಡುಗೆ ಎಣ್ಣೆ ಎಷ್ಟು ಸುರಕ್ಷಿತ? ಕೆಮಿಕಲ್ ಯುಕ್ತ ಸೋಯಾ ಆಯಿಲ್ ಮಾರಾಟವಾಗ್ತಾ ಇದೆಯಾ? ಮಾರ್ಕೆಟಲ್ಲಿ ಸಿಗುವಂಥ ಆ ಎಣ್ಣೆಯನ್ನೇ ಅಡುಗೆ ಎಣ್ಣೆ ಅಂತ ಭಾವಿಸಿ ನಾವು ಮನೆಗೆ ತೊಗೊಂಡು ಬರ್ತೀವಿ. 5 ಲೀಟ್ರು, 10 ಲೀಟ್ರು ಅಥವಾ 1 ಲೀಟ್ರನಾದರೂ ತೊಗೊಂಡ್ಬಂದಿರ್ತೀವಿ. ಆ ತೊಗೊಂಡ್ಬಂದಂಥ ಎಣ್ಣೆ ಅಡುಗೆಗೆ ಬಳಸೋದಕ್ಕೆ ಪರಿಶುದ್ಧವಾದಂಥ ಎಣ್ಣೆನ ಬ್ರಾಂಡೆಡ್ ಲೇಬಲ್ ಬಳಸಿರ್ತಾರೆ. ಈ ಆಯಿಲ್ ಮಾಫಿಯಾ ಹೇಗೆ ನಡೆಯುತ್ತೆ, ಯಾವ ರೀತಿ ಅವ್ಯಾಹತವಾಗಿ ನಾಯಿ ಕೊಡೆಯಂತೆ ಹಬ್ಬಿದೆ, ಇದರಿಂದ ಆ ಎಣ್ಣೆ ಬಳಸುವಂಥವ್ರು ಸಾರ್ವಜನಿಕರಿಗೆ ಯಾವ ರೀತಿ ಅನಾರೋಗ್ಯ ಬಾಧಿಸ್ತಾ ಇದೆ. ಬೀದರ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಆಯಿಲ್ ಮಾಫಿಯಾ ಕುರಿತಾಗಿ ನಾವಿವತ್ತು ಫ್ರೀಡಮ್ ಟಿವಿಯಲ್ಲಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಇದೇ ವಿಚಾರವನ್ನ ಹೊತ್ತು ತಂದಿದ್ವಿ. ಸೂರ್ಯಕಾಂತಿ ಲೇಬಲ್ ಹಾಕಿರ್ತಾರೆ, ಅಪಾಯಕಾರಿ ಕೆಮಿಕಲ್ ಯುಕ್ತ ನಕಲಿ ಸೋಯಾ ಎಣ್ಣೆ. ಅದು ಸಾರ್ವಜನಿಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ಕದ ತಟ್ಟಿದ್ರು ಬೇಸತ್ತಂತ ಗ್ರಾಹಕರು ಕರಾಳ ಆಯಿಲ್ ದಂಧೆಯ ಕರಾಳ ಮುಖವನ್ನ ಅನಾವರಣ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ಔರಾ ತಾಲೂಕಿನ ಬಾದಲಗಾಮ್ ಅಲ್ಲಿ ಅವ್ಯಾಹತವಾಗಿ ನಡೀತಾ ಇರುವಂತದ್ದು ನಕಲಿ ಆಯಿಲ್ ರೀಪ್ಯಾಕಿಂಗ್ ಮಾಫಿಯಾ. ಹೆಸರಾಂತ ಕಂಪನಿಗಳ ಬ್ರಾಂಡ್ ಹೋಲುವಂತ ನಕಲಿ ಲೇಬಲ್ ಅಲ್ಲಿ ಇದ್ದೇ ಇರುತ್ತೆ. ಆ ಲೇಬಲ್ ಇರೋದ್ರಿಂದಾಗಿ ಅದು ಒರಿಜಿನಲ್ ಅಡುಗೆ ಎಣ್ಣೆ ಅಂತಲೇ ಭಾವಿಸುವಂತಹ ಗ್ರಾಹಕರು ಆ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಕೆಲವರು 1 ಲೀಟರ್ ತಗೊಂಡು ಹೋಗ್ಬೋದು, ಇನ್ನು ಕೆಲವರು 5 ಲೀಟರ್ ತಗೊಂಡು ಹೋಗಬಹುದು, ಇನ್ನು ಕೆಲವರು 10 ಲೀಟರ್ ತಗೊಂಡು ಹೋಗಬಹುದು. ಆದರೆ ತೆಗೆದುಕೊಂಡು ಹೋಗುವಂತಹ ಅಡುಗೆ ಎಣ್ಣೆ ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇದು ಒರಿಜಿನಲ್ ಅಡುಗೆ ಎಣ್ಣೆನ ಅಥವಾ ಕೆಮಿಕಲ್ ಯುಕ್ತ ಸೋಯಾ ಆಯಿಲ್ ಮಾಫಿಯಾನ ಅಥವಾ ಆ ಒಂದು ಮಾರಾಟವಾಗ್ತಾ ಇರುವಂಥದ್ದು ಕೆಮಿಕಲ್ ಯುಕ್ತ ಅಡುಗೆ ಎಣ್ಣೆನ ಅಥವಾ ಎಣ್ಣೆ ಅಡುಗೆಗೆ ಅಂತ ಬಳಸುವಂಥದ್ದು ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಆ ಒರಿಜಿನಲ್ ಅಡುಗೆ ಎಣ್ಣೆಗೂ ಮತ್ತು ಈ ಕೆಮಿಕಲ್ ಯುಕ್ತ ಸೋಯಾ ಆಯಿಲ್ಗೂ ಇರುವಂಥ ವ್ಯತ್ಯಾಸಗಳೇನು, ಅದನ್ನು ಕಂಡುಹಿಡಿಯೋದು ಹೇಗೆ, ಇದೆಲ್ಲದರ ಬಗ್ಗೆ ನಾವು ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ವೀಕ್ಷಕರ, ನಕಲಿ ಎಣ್ಣೆಗೆ ಅಸಲಿ ಲೇಬಲ್ ಹಚ್ಚಿ ಖದೀಮರು ಮಹಾ ಮೋಸ ಮಾಡ್ತಾ ಇದ್ದಾರೆ. ದಂಧೆಕೋರರಿಂದ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಬಡ ಮತ್ತು ಮಧ್ಯಮ ವರ್ಗದವರೇ ಈ ದಂಧೆಕೋರರ ಮೇನ್ ಟಾರ್ಗೆಟ್ ಆಗಿರ್ತಾರೆ. ನಕಲಿ ಎಣ್ಣೆ ಬಳಕೆ ಮಾಡ್ತಾ ಹೋಗ್ತಾರೆ, ಆದ್ರೆ ನಮಗೆ ಗೊತ್ತಿಲ್ಲದೆ ಅದನ್ನು ಖರೀದಿ ಮಾಡ್ತೀವಿ. ಇಷ್ಟೆಲ್ಲ ದಂಧೆ ನಡೀತಾ ಇದ್ರು ಆಹಾರ ಸುರಕ್ಷತಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಏನ್ ನಿದ್ದೆ ಮಾಡ್ತಿದಾರ? ಕೇವಲ ಕಾಟಾಚಾರದ ನೋಟಿಸ್ ಕೊಟ್ಟು ನೆಪಮಾತ್ರಕ್ಕೆ ಪರಿಶೀಲನೆ ಮಾಡಿ ಸುಮ್ಮನಾಗ್ಬಿಡ್ತಾರೆ. ದಂಧೆಕೋರರೊಂದಿಗೆ FSSAI ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇನ್ವಾಲ್ವ್ಮೆಂಟ್ ಅದರದ್ದು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಬೀದರ್ ಜಿಲ್ಲಾಡಳಿತ ಸುಮ್ಮನೆ ಕೂತಿದ್ಯಾ?
ಬೀದರ್ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಸಾರ್ವಜನಿಕರಿಂದ. ಸಾರ್ವಜನಿಕರ ಆರೋಗ್ಯದ ಜೊತೆ ದಂಧೆಕೋರರು ಚೆಲ್ಲಾಟ ಆಡ್ತಾ ಇದ್ದಾರೆ. ಬೀದರ್ನಲ್ಲಿ ಭೀಕರ ಆಯಿಲ್ ಮಾಫಿಯಾ ದಂಧೆ ಬಯಲಾಗಿದ್ದು, ಮಾರ್ಕೆಟ್ನಲ್ಲಿ ಸಿಗುವ ಸೂರ್ಯಕಾಂತಿ ಎಣ್ಣೆ ಅಸಲಿ ಅಲ್ಲ, ಅದು ರಾಜಾರೋಷವಾಗಿ ಗ್ರಾಹಕರಿಗೆ ತಲುಪ್ತಾ ಇರುವಂಥದ್ದು. ಸೂರ್ಯಕಾಂತಿ ಲೇಬಲ್ ಅನ್ನ ಹಾಕಿರ್ತಾರೆ, ಆ ಲೇಬಲ್ ಅಂಟಿಸಿ ಆಯಿಲ್ ಅನ್ನ ಮಾರಾಟ ಮಾಡ್ತಾರೆ. ಅಪಾಯಕಾರಿ ಕೆಮಿಕಲ್ ಯುಕ್ತ ನಕಲಿ ಸೋಯಾ ಎಣ್ಣೆ ಅದು. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಕದ ತಟ್ಟಿದ ಬೇಸತ್ತ ಗ್ರಾಹಕರು ಕರಾಳ ಆಯಿಲ್ ದಂಧೆಯ ಕರಾಳ ಮುಖವನ್ನ ಅನಾವರಣ ಮಾಡಿದ್ದಾರೆ. ಖದೀಮರ ಲೈಸೆನ್ಸ್ ತಕ್ಷಣವೇ ರದ್ದುಗೊಳಿಸಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಸಾರ್ವಜನಿಕರ ಆರೋಗ್ಯ ಕಾಪಾಡುವುದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಿ. ನಕಲಿ ಎಣ್ಣೆ ಜಾಲದ ತಪ್ಪಿತಸ್ಥರನ್ನ ತಕ್ಷಣವೇ ಜೈಲಿಗಟ್ಟುವುದಕ್ಕೆ ಈಗ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆಯಿಲ್ ಮಾಫಿಯಾ ದಂಧೆಗೆ ಬ್ರೇಕ್ ಹಾಕುವವರಿಗೆ ಇಲ್ವಾ? ಅಧಿಕಾರಿಗಳ ನಿಗೂಢ ಮೌನದ ಹಿಂದೆ ಯಾರಿದ್ದಾರೆ? ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಇದೀಗ ಆತಂಕ ಶುರುವಾಗ್ತಾ ಇದೆ. ಬಾದಲಗಾಮ್ ಗ್ರಾಮದ ಕರಾಳ ದಂಧೆಗೆ ಬೀಗ ಬೀಳೋದು ಯಾವಾಗ? ಇನ್ನಾದ್ರೂ ಬೀದರ್ ಜಿಲ್ಲಾಡಳಿತ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಹಿರಿಯ ಆಹಾರ ಸುರಕ್ಷತಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಅದು ಕಾದ್ ನೋಡ್ಬೇಕು. ಇದು ಜನರ ಪರವಾಗಿ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ನ ಹಕ್ಕೊತ್ತಾಯ. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವಂತಹ ಭೀಕರ ಆಯಿಲ್ ಮಾಫಿಯಾ ದಂಧೆಯೊಂದು ಬೀದರ್ ಜಿಲ್ಲೆಯಲ್ಲಿ ಬೆಳಕಿ ಬಂದಿದೆ. ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಅಂದ್ರೆ ಸನ್ಫ್ಲವರ್ ಆಯಿಲ್ ಅಂತಾನೆ ಅಲ್ಲಿ ಲೇಬಲ್ ಇರುತ್ತೆ. ಅದು ಗ್ರಾಹಕರನ್ನ ವಂಚನೆ ಮಾಡುತ್ತೆ. ಗ್ರಾಹಕರು ಇದು ಸನ್ಫ್ಲವರ್ ಆಯಿಲ್ ಅಂದ್ಕೊಂತಾರೆ, ಅಂದ್ರೆ ಸೂರ್ಯಕಾಂತಿ ಎಣ್ಣೆ ಅಂದ್ಕೊಂತಾರೆ. ಆ ಸೂರ್ಯಕಾಂತಿ ಬೀಜದ ಫೋಟೋ ಕೂಡ ಇರುತ್ತೆ, ಅದನ್ನೇ ಅವರು ಸೂರ್ಯಕಾಂತಿ ಎಣ್ಣೆ ಅಂತ ಅಂದ್ಕೋತಾರೆ. ಅದ್ರ ಬದಲಿಗೆ ಅಪಾಯಕಾರಿ ಕೆಮಿಕಲ್ ಯುಕ್ತ ನಕಲಿ ಸೋಯಾ ಎಣ್ಣೆ ಅಲ್ಲಿ ಇರೋದು ಅನ್ನೋದು ಗ್ರಾಹಕರಿಗೆ ಗೊತ್ತೇ ಆಗೋದಿಲ್ಲ. ಸೂರ್ಯಕಾಂತಿ ಲೇಬಲ್ ಅಡಿ ಮಾರಾಟ ಮಾಡ್ತಾ ಇರುವಂತಹ ಈ ಕರಾಳ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಬೇಸತ್ತ ಗ್ರಾಹಕರು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಕದ ತಟ್ಟಿದ್ದಾರೆ. ಆ ಬಗ್ಗೆ ಡೀಟೇಲ್ಸ್ ಹೇಳಿದೆ. ಹೌದು, ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬಾದಲಗಾಮ್ ಗ್ರಾಮದಲ್ಲಿ ಈ ನಕಲಿ ಆಯಿಲ್ ರೀಪ್ಯಾಕಿಂಗ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಹೆಸರಾಂತ ಕಂಪನಿಗಳ ಸೂರ್ಯಕಾಂತಿ ಎಣ್ಣೆಯ ಬ್ರ್ಯಾಂಡ್ಗಳನ್ನೇ ಹೋಲುವ ರೀತಿಯಲ್ಲಿ ನಕಲಿ ಲೇಬಲ್ಗಳನ್ನ ಸಿದ್ಧಪಡಿಸಿ ಮಹಾರಾಷ್ಟ್ರದಲ್ಲಿ ತಯಾರಾಗುತ್ತಿರುವ ಕೆಮಿಕಲ್ ಮಿಶ್ರಿತ ಕಳಪೆ ಸೋಯಾ ಎಣ್ಣೆಯನ್ನ ಕಡಿಮೆ ದರದಲ್ಲಿ ಖರೀದಿ ಮಾಡಿ ತಂದು ಇಲ್ಲಿ ಪ್ಯಾಕ್ ಮಾಡಲಾಗ್ತಿದೆ. ಈ ಇಡೀ ಕರಾಳ ದಂಧೆಯ ದೃಶ್ಯಗಳು ಸದ್ಯ ಕ್ಯಾಮೆರಾದಲ್ಲಿ ಲೈವ್ ಆಗಿ ಸೆರೆಯಾಗಿದ್ದು, ಖದೀಮರ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಜಿಲ್ಲೆ ಔರಾದ ತಾಲೂಕು ಬಾದಲಗಾಂವ್ ಊರದಲ್ಲಿ ಟ್ಯಾಂಕರ್ ಮುಖಾಂತರ ತಂದು ಎಣ್ಣೆಯನ್ನು ತಂದಲ್ಲಿ ಪ್ಯಾಕಿಂಗ್ ಮಾಡ್ತಾರ. ಜಿಲ್ಲೆದಂತ ರೀಪ್ಯಾಕರ್ದು ಹಾವಳಿ ಭಾಳ ಹೆಚ್ಚಿಗೆ ಅದು ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದು ಚೆನ್ನಾಗಿದೆ ಯಾವುದಿಲ್ಲ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ನಿಮ್ಗೆ ಯಾವ್ದು ಎಣ್ಣೆ ಬೇಕು ಅದ್ರದ್ದೊಂದು ಲೇಬಲ್ ಹಚ್ಚಿ ಅದಕ್ಕೊಂದು ಕೆಮಿಕಲ್ ಹಾಕಿ ನಿಮ್ಗೆ ಯಾವ್ದು ಬೇಕೋ ಆ ಥರ ಎಣ್ಣೆ ಮಾಡಿ ಅವ್ರು ವಾಪಸ್ ಕಳಿಸ್ತಾ ಮಾರ್ಕೆಟ್ದಾಗ ಬಿಡ್ಲತ್ತಾರ. ಅದ್ರ ಕಡೆ ಅದು ಆದಷ್ಟು ಮಟ್ಟಿಗೆ ಜಿಲ್ಲಾ ಅಧಿಕಾರಿಗಳಲ್ಲಿ ಮತ್ತು ಆಹಾರ ಅಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಆಹಾರ ಅಧಿಕಾರಿಗಳು ಆ ಕಡೆ ಗಮನ ಹರಿಸಿ ಏನಿದೆ ಕಳಪೆ ಅದಾನ ಇದು ಒಳ್ಳೇದದ ಅಂತೇಳಿ ಸಾರ್ವಜನಿಕ ಬಹಿರಂಗಪಡಿಸಿ ಎಲ್ಲ ಕಡೆ ಎಲ್ಲೆಲ್ಲಿ ರೀಪ್ಯಾಕಿಂಗ್ ನಡೀತಾ ಇದಿಲ್ಲ ಎಲ್ಲ ಕಡೆ ದಾಳಿ ಮಾಡಿ ಅಲ್ಲಿ ಒಳ್ಳೇದದಾನ ಇಲ್ಲ ಅಂತ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಬೇಕಂತ ಈ ಮೂಲಕ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀನಿ ನಾನು. ಕಡಿಮೆ ಬೆಲೆಗೆ ಸಿಗುವ ಹಾಗೂ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಕೆಮಿಕಲ್ ಯುಕ್ತ ಎಣ್ಣೆಯ 15 ಲೀಟರ್ ಟಿನ್ಗಳು, 5 ಲೀಟರ್ ಬಾಟಲ್ಗಳು, 3 ಲೀಟರ್ ಬಾಟಲ್, 1 ಲೀಟರ್ ಬಾಟಲ್ಗಳ ಮೇಲೆ ಹೊಳೆಯುವ ಅಸಲಿ ಸೂರ್ಯಕಾಂತಿ ಹೂವಿನ ಚಿತ್ರವನ್ನ ಮುದ್ರಿಸಿದ ಲೇಬಲ್ ಅನ್ನ ಹಚ್ಚಿ ಮಾರುಕಟ್ಟೆಗೆ ಸರಬರಾಜು ಮಾಡಲಾಗ್ತಿದೆ. ಈ ಮೂಲಕ ದಂಧೆಕೋರರು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಜನ ಈ ಮಾಫಿಯಾಗೆ ಪ್ರಮುಖವಾಗಿ ಬಲಿಯಾಗ್ತಿದ್ದು, ಇಂತಹ ವಿಷಕಾರಿ ಎಣ್ಣೆ ಬಳಕೆಯಿಂದ ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್ ನಂತಹ ಭೀಕರ ಕಾಯಿಲೆಗಳು ಬರುವ ಅಪಾಯ ಎದುರಾಗಿದೆ. ಇವತ್ತು ಏನು ಕಳಪೆ ಮಟ್ಟದು ಇವತ್ತು ಎಣ್ಣೆ ರೆಡಿ ಮಾಡ್ತಾ ಇದ್ದಾರ. ಇವತ್ತು ಎಲ್ಲ ಏನದಂದ್ರ ಥರ್ಡ್ ಕ್ಲಾಸ್ ಎಣ್ಣೆ ತಂದು ಅದಕ್ಕ ಸನ್ಫ್ಲವರ್ ಅಂತಂದು ಏನು ಸ್ಟಿಕ್ಕರ್ ಮೆತ್ತಿ ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರ. ಅಂತ ಮಾಲಕರಿಗೆ ಮತ್ತು ಏನು ಈಗ ಅಧಿಕಾರಿಗಳು ಇರ್ತಾರ, ಅಧಿಕಾರಿ ಕೂಡ ಸ್ವಲ್ಪ ಗಮನ ಹರಿಸಿ ಯಾರು ಕಳಪೆ ಎಣ್ಣೆ ಮಾರಾಟ ಮಾಡ್ತಾ ಇದ್ದಾರ ಅಂತರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ಬೇಕಂತಂದು ಇವತ್ತು ಈ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಮೊದಲು ಆರೋಗ್ಯ ಕೆಡೋದೇ ಮೊದಲು ಎಣ್ಣೆ ಪದಾರ್ಥಗಳಿಂದ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಎಣ್ಣೆ ಕೊಡಬೇಕು,
ಮತ್ತ ಅವ ಯಾರ ಅಂತ ಕೆಲಸ ಮಾಡ್ತಿದ್ದಾನೆ ಅವನ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಅವನಿಗೆ ಜೈಲಿಗೆ ಹಾಕುವಂತ ಕೆಲಸ ಮಾಡ್ಬೇಕು. ಮತ್ತೇನ್ ಅಧಿಕಾರಿಗಳು ಲುಚ್ಚ ಕೆಲಸ ಮಾಡ್ತಾ ಇದಾರ, ಮತ್ತ ಅಧಿಕಾರಿಗಳಿಗೆ ಏನು AC ಗಾಡಿ ಕೊಟ್ಟಿದಾರ ಅವ್ರಿಗೆ ಹೋಗಿ ಅಲ್ಲಿ ನೋಡಿ ಯಾವ ರೀತಿ ಮಾಡ್ತಾ ಇದಾರೆ ಇವ್ರಿಗೆ ಪರಿಶೀಲನೆ ಮಾಡಕ್ ಇವ್ರಿಗೆ ಟೈಮ್ ಇಲ್ಲ. ಹಾಗಾಗಿ ಇವರು ಕೂಡ ಸಂಬಳ ತಗೋತಿದ್ದಾರೆ ಸರ್ಕಾರದ. ಇವತ್ತು ಜನರ ಮೇಲೆ ಇವತ್ತು ಪರಿಣಾಮ ಬೀಳ್ತಾ ಇದ್ದದ, ಆರೋಗ್ಯ ಕೆಡ್ತಾ ಇದ್ದದ. ಇವತ್ತು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರ. ಇವತ್ತು ಯಾರ ಡೆತ್ ಆಯ್ತಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಸಾಕಷ್ಟು ಆಗಿದ್ದೇವೆ. ಹಾಗಾಗಿ ಅದು ಕೂಡಲೇ ಅದಕ್ಕೆ ಕಡಿವಾಣ ಹಾಕಿ ಅದು ಒಳ್ಳೆ ಕ್ವಾಲಿಟಿ ಎಣ್ಣೆ ಕೊಡುವಂತ ಏಜೆನ್ಸಿಗೆ ಕೊಡಬೇಕು, ಇದು ರದ್ದು ಪಡಿಸ್ಬೇಕಂತಂದು ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನಕಲಿ ದಂಧೆ ನಡೀತಾ ಇದ್ರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತೆ ಕುಳಿತಿರೋದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇವಲ ಕಾಟಾಚಾರದ ನೋಟಿಸ್ ಕೊಟ್ಟು ಉಲ್ಟಾ ಅವರ ದಂಧೆಗೆ ಇಲ್ಲಿನ FSSAI ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಒಟ್ಟಾರೆಯಾಗಿ ಬೇಲಿಯೇ ಎದ್ದು ಹೊಲ ಮೇದ ಹಾಗಾಗಿದೆ ಇಲ್ಲಿನ ಕರಾಳ ಕೆಮಿಕಲ್ ಸೋಯಾ ಎಣ್ಣೆ ದಂಧೆ. ಇಲಾಖೆಯ ಅಧಿಕಾರಿಗಳು ಇದ್ದು ಇಲ್ಲದಂತಿದ್ದಾರೆ ಯಾಕೆ? ಮಾಫಿಯಾ ದಂಧೆಕೋರರೊಂದಿಗೆ ಅಧಿಕಾರಿಗಳು ಕೈ ಜೋಡಿಸಿದಾರ ಎಂಬ ಅನುಮಾನ ಕಾಡ್ತಿದೆ. ತಕ್ಷಣವೇ ಈ ನಕಲಿ ಆಯಿಲ್ ರೀಪ್ಯಾಕಿಂಗ್ ಘಟಕದ ಮೇಲೆ ದಾಳಿ ನಡೆಸಿ ಅವರ ಲೈಸೆನ್ಸ್ ಅನ್ನ ತಕ್ಷಣವೇ ರದ್ದುಗೊಳಿಸಬೇಕು, ತಪ್ಪಿತಸ್ಥರನ್ನ ಜೈಲಿಗಟ್ಟಬೇಕು ಅಂತ ಸಾರ್ವಜನಿಕರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಹಿರಿಯ ಆಹಾರ ಸುರಕ್ಷತಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಾದಲಗಾಂವ್ನ ಈ ನಕಲಿ ಎಣ್ಣೆ ದಂಧೆಗೆ ಬೀಗ ಜಡಿತಾರ, ಗ್ರಾಹಕರ ಆರೋಗ್ಯ ರಕ್ಷಣೆಗೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್, ಇದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬಾದಲಗಾಮ್ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಡೆಯುವಂಥ ನಕಲಿ ಆಯಿಲ್ ದಂಧೆ ಇದು ಎಗ್ಗಿಲ್ಲದೆ ನಡೀತಾ ಇದೆ. ರೀಪ್ಯಾಕಿಂಗ್ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಅದು ಹೆಸರಾಂತ ಕಂಪನಿಗಳ ಸೂರ್ಯಕಾಂತಿ ಎಣ್ಣೆಯ ಬ್ರ್ಯಾಂಡ್ಗಳನ್ನೇ ಹೋಲುವಂತೆ ನಕಲಿ ಲೇಬಲ್ಗಳನ್ನು ಅಂಟಿಸಿ ಈ ವೇಳೆ ಈ ಆಯಿಲನ್ನು ಮಾರಾಟ ಮಾಡಲಾಗುತ್ತೆ. ಅಸಲಿಗೆ ಇದಾವುದು ಸೂರ್ಯಕಾಂತಿ ಎಣ್ಣೆ ಅಲ್ಲ, ಅಸಲಿಗೆ ಇದಾವುದು ಕಡಲೆಕಾಯಿ ಎಣ್ಣೆ ಅಲ್ಲ, ಅಂದರೆ ಶೇಂಗಾ ಎಣ್ಣೆ ಅಲ್ಲ ಇದು. ಆದರೆ ಶೇಂಗಾಕಾಯಿ ಎಣ್ಣೆ ರೀತಿ ಅಥವಾ ಸೂರ್ಯಕಾಂತಿ ಎಣ್ಣೆ ರೀತಿಯಲ್ಲೇ ಕಾಣಿಸುವಂಥ ಒಂದು ನಕಲಿ ಆಯಿಲ್ ಇದು. ಅದರ ರೀಪ್ಯಾಕಿಂಗ್ ಮಾಡುವಾಗ ಹೆಸರಾಂತ ಕಂಪನಿಗಳ ಆ ಲೇಬಲನ್ನು ಬಳಸ್ತಾರೆ. ಆ ಲೇಬಲನ್ನು ಬಳಸೋದ್ರಿಂದ ಜನರಿಗೂ ಇದು ಗೊತ್ತಾಗೋದಿಲ್ಲ ಇದು ಅಸಲಿಯೋ ಅಥವಾ ನಕಲಿಯೋ ಅಂತ. ಸಹಜವಾಗಿಯೇ ಜನ ಸ್ವಲ್ಪ ಕಡಿಮೆ ಒಂದು ಅಮೌಂಟ್ಗೆ ಈ ಎಣ್ಣೆ ಸಿಗುತ್ತೆ ಅಂದರೆ 1 ಲೀಟ್ರು ಅಥವಾ 5 ಲೀಟ್ರ್ ಎಣ್ಣೆ ಕಡಿಮೆ ಅಮೌಂಟಿಗೆ ಸಿಗುತ್ತೆ ಅನ್ನೋದಾದರೆ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಕಡಿಮೆಗೆ ಸಿಗುತ್ತಲ್ಲ ಅಂತ. ಸೊ ಇವತ್ತು ನಾವು ಗಮನಿಸ್ತಾ ಹೋಗಬಹುದು, ಒಂದು ಅರ್ಧ kg ಎಣ್ಣೆ ತೊಗೊತೀವಿ ಅಂದರೂ ಒಂದು 80 ರಿಂದ 85 ರೂಪಾಯಿ ಇದೆ. ಅದು ಈಗ ಸ್ವಲ್ಪ ಜಾಸ್ತಿನೂ ಆಗಿರಬಹುದು. ಸೊ ಹಾಗಾಗಿ ಬಹುಶಃ ನಾವು 1 ಲೀಟ್ರ್ ಎಣ್ಣೆ ತೊಗೋತೀವಿ ಅಂತಂದ್ರೆ 160 ರಿಂದ 170 ರೂಪಾಯಿನವರೆಗೂ ಕೂಡ ಇದೆ. ಸೊ ಹಾಗಾಗಿ ಕಡಿಮೆಗೆ ಏನಾದರೂ ಸಿಗುತ್ತೆ ಅಂತಂದಾಗ ಸಹಜವಾಗಿ ತೆಗೆದುಕೊಳ್ತಾರೆ ಅಲ್ಲಿನ ಗ್ರಾಹಕರು. ಎಸ್, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಓಂಕಾರ್ ಮಠಪತಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಓಂಕಾರ್, ನಮಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಸೊ ತಮಗೂ ಕೂಡ ಅಂದರೆ ಇದನ್ನು ಬಹಳ ಸೂಕ್ಷ್ಮವಾಗಿ ಈ ಒಂದು ಸುದ್ದಿಯನ್ನು ತಾವೇನು ಬಿತ್ತರ ಮಾಡಿದ್ರಿ, ಸೊ ಆ ನಂತರದಲ್ಲಿ ನಾವು ಈ ಸುದ್ದಿಯನ್ನು ಪ್ರೇಕ್ಷಕರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಬಿತ್ತರ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಸಲಿ ಮ್ಯಾಟರ್ ಏನು ಅನ್ನುವಂಥದ್ದು ಸಹಜವಾಗಿ ಗ್ರಾಹಕರಿಗೂ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಈ ನಕಲಿ ಆಯಿಲ್ ರೀಪ್ಯಾಕಿಂಗ್ ದಂಧೆ ಸುಮಾರು ಎಷ್ಟು ವರ್ಷಗಳಿಂದ ನಡೀತಾ ಇರುವಂಥದ್ದು? ಈ ಒಂದು ದಂಧೆ ನಡೀತಾ ಇದೆ, ನಕಲಿ ಆಯಿಲ್ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು ಬೆಳಕಿ ಬಂದಿದೆ ಹೇಗೆ ಓಂಕಾರ ಮಠಪತಿ? ವಸಂತ್, ಗಡಿ ಜಿಲ್ಲೆ ಬೀದರ್ನಲ್ಲಿ ಅದು ಮೊದಲೇ ಈ ಕಡೆ ಒಂದು ಕಡೆ ಆಂಧ್ರ ಮತ್ತು ಇನ್ನೊಂದು ಕಡೆ ತೆಲಂಗಾಣ, ಈ ಮಧ್ಯೆ ಮಹಾರಾಷ್ಟ್ರ ಮಧ್ಯದಲ್ಲಿ ಸುತ್ತುವರಿದಂತಕ್ಕಂಥ ಜಿಲ್ಲೆ. ಅದರಲ್ಲೂ ವಿಶೇಷವಾಗಿ ಗಡಿ ಜಿಲ್ಲೆ ಔರಾದ್ ಏನಿದೆ, ಆ ಔರಾದ್ನಲ್ಲಿ ಈ ದಂಧೆ ಕಳೆದ ಹಲವು ವರ್ಷಗಳಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ರೀಪ್ಯಾಕಿಂಗ್ ಹೆಂಗಿದೆ ಅಂತ ಹೇಳಿದ್ರೆ ಕೇವಲ ಈ ಆರಂಭದಲ್ಲಿ 7 ರಿಂದ 5 ರಿಂದ 6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಅವರು ಕೋಟಿಗಟ್ಟಲೆ ವ್ಯವಹಾರಕ್ಕೆ ಬಂದು ನಿಂತಿದ್ದಾರೆ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಇವ್ರು ತರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲಾತೂರು, ಉಮರ್ಗ ಮತ್ತು ಉದ್ಗೀರ್ ಸೈಡ್ ಇಂದ ಒಂದು ಎಣ್ಣೆಯನ್ನ ತರ್ತಾರೆ. ಅದು ನಕಲಿ ಸೋಯಾ ಎಣ್ಣೆ ಅಂತ, ಅರ್ಥ ಕೆಮಿಕಲ್ ಅಂತಾನೆ ಹೇಳ್ತಾರೆ. ಸೊ ಆ ಎಣ್ಣೆಯನ್ನ ಟ್ಯಾಂಕರ್ ಮುಖಾಂತರ ತಂದು ಅದನ್ನ ಯಾವುದೇ ಫಿಲ್ಟರ್ ಮಾಡಲ್ಲ, ಏನು ಇಲ್ಲ, ನೇರವಾಗಿ ಅದನ್ನ ರೀಪ್ಯಾಕಿಂಗ್ ಮಾಡಲಾಗುತ್ತೆ. 15 ಲೀಟರು, ಆಮೇಲೆ 15 kg, 5 kg, 3 kg ಈ ತರ ಬಾಟಲ್ಗಳಿದೆ. ಅದರ ಬಾಟಲ್ ಅಲ್ಲಿ ರಿಫಿಲ್ ಮಾಡ್ತಾರೆ. ಎಲ್ಲಕ್ಕಿಂತ ದೊಡ್ಡ ದುರಂತ ಅಂತ ಹೇಳಿದ್ರೆ
ಇವ್ರು ತರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಎಣ್ಣೆ ಅಂದ್ರೆ ಸೋಯಾ ಎಣ್ಣೆ ಮಾತ್ರ ತರ್ತಾರೆ. ಆ ನಂತರ ಅವಧಿಯಲ್ಲಿ ಅದನ್ನ ಸನ್ಫ್ಲವರ್ ಎಣ್ಣೆ ಅಂತ ಕೂಡ ಪ್ಯಾಕ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅಂದ್ರೆ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಜೊತೆಗೆ ಶೇಂಗಾ ಎಣ್ಣೆ ಅಂತ ಮಾಡ್ತಾರೆ, ಜೊತೆಗೆ ಎಡಿಬಲ್ ಆಯಿಲ್ ಎಣ್ಣೆ ಅಂತಕ್ಕಂಥದ್ದು ಲೇಬಲ್ಗಳು ಅದು ಅಂತಾರಾಷ್ಟ್ರೀಯ ಮಟ್ಟದ ಏನ್ ಇಡೀ ರಾಜ್ಯದಲ್ಲಿ ಮಾರಾಟ ಆಗುತ್ತೆ ಆ ರೀತಿಯ ಬ್ರ್ಯಾಂಡ್ಗಳಿಗೆ ಹೋಲ್ತಕ್ಕಂಥ ಭಾವಚಿತ್ರಗಳನ್ನ ಅದ್ರ ಮೇಲೆ ಅಂಟಿಸ್ತಾರೆ. ಸೊ ಅದನ್ನ ಮಾರುಕಟ್ಟೆಗೆ ಬಿಡ್ತಾರೆ. ತಗೊಳ್ತಕ್ಕಂಥವ್ರಿಗೆ ಅದರಲ್ಲಿ ಸೂರ್ಯಕಾಂತಿ ಎಣ್ಣೆ ಇದೆ, ನನ್ನ ಹೆಲ್ತಿಗೆ ಚೆನ್ನಾಗಿರುತ್ತೆ ಅಂತ ಕಾರಣಕ್ಕಾಗಿ ಸೂರ್ಯಕಾಂತಿ ಎಣ್ಣೆನ ತಗೊಳ್ಳಿಕ್ ಹೋದ್ರೆ ಅವ್ರಿಗೆ ಸಿಗೋದು ಈ ನಕಲಿ ಕೆಮಿಕಲ್ ಯುಕ್ತ ಸೋಯಾ ಎಣ್ಣೆ. ಇದು ಆರೋಗ್ಯಕ್ಕೆ ಪರಿಣಾಮ ಬೀರೋದು ಅಷ್ಟೇ ಅಲ್ಲ, ಕೇವಲ ಒಂದು ಎಣ್ಣೆನ 4 ದರದಲ್ಲಿ ಮಾರಾಟ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಸಾಮಾನ್ಯವಾಗಿ ಒಂದು ಏನು ಸೋಯಾ ಎಣ್ಣೆ ಇದೆ ಅದು 100 ರೂಪಾಯಿ ಕೆಜಿ ಸಿಗುತ್ತೆ ಅಂದ್ರೆ ಸನ್ಫ್ಲವರ್ ಎಣ್ಣೆ 200 ರೂಪಾಯಿ ಕೆಜಿ ಸಿಗುತ್ತೆ. ಅದೇ ಸೂರ್ಯಕಾಂತಿ ಆದ್ರೆ ಅದೇ ಶೇಂಗಾ ಎಣ್ಣೆ ನಮ್ಗೆ 250ರಿಂದ 300 ರೂಪಾಯಿ ಕೆಜಿ ಸಿಗುತ್ತೆ. ಆದ್ರೆ 3 ಡಬ್ಬಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದೇ ಎಣ್ಣೆ, ಅದು ಸೋಯಾ. ಒಂದ್ ರೀತಿ ಈ ಒಂದ್ ಕಡೆ ಮಿಸ್ ಬ್ರ್ಯಾಂಡಿಂಗ್ ಅನ್ನು ಮಾಡ್ತಕ್ಕಂಥದ್ದು ಕೂಡ ಕೇವಲ ಏನು ಇದರಲ್ಲಿರ್ತಕ್ಕಂಥ FSI ನಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಮತ್ತು ಲೋಪಗಳನ್ನ ಬಳಸ್ಕೊಂಡು ಈ ರೀತಿ ದಂಧೆಕೋರರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ಬಹುತೇಕವಾಗಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಕೂಡ ಆಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಸಂತ್. ಅಲ್ಲ, ಇದು ಈ ಲೇಬಲ್ಗಳನ್ನೆಲ್ಲ ಎಲ್ಲಿ ಪ್ರಿಂಟ್ ಮಾಡಿ ಎಲ್ಲಿ ಅಂಟಿಸುವಂಥದ್ದು, ಮತ್ತೆ ಅದ್ರ ಜೊತೆಗೇನೆ ಈ ನಕಲಿ ಆಯಿಲ್ ಏನಿದೆ, ರೀಪ್ಯಾಕಿಂಗ್ ದಂಧೆ ಏನಿದೆ, ಈ ನಕಲಿ ಆಯಿಲ್ ಅಂತಂದಾಗ ಏನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಆಯಿಲ್ ಅನ್ನ ರೆಡಿ ಮಾಡ್ತಾರೆ, ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ವಸಂತ್, ನಾವು ಹೋದಂತ ಸಂದರ್ಭದಲ್ಲಿ ನಾವು ನೋಡಿದಂತ ಹೇಳಿದ್ರೆ ಏನು ಟ್ಯಾಂಕರ್ ಮುಖಾಂತರ ಆಯಿಲ್ ಬರುತ್ತೆ, ಆ ಆಯಿಲಿಂಗ್ ನಲ್ಲಿ ಶೈನಿಂಗ್ ಬರ್ಲಿಕ್ಕೆ ಒಂದಿಷ್ಟು ಕೆಮಿಕಲ್ ಅನ್ನ ಹಾಕ್ತಾರೆ. ಆ ಕೆಮಿಕಲ್ ಹಾಕಿದ್ರೆ ನೀವು ಸಾಮಾನ್ಯವಾಗಿ ನೀವು ನೋಡ್ತಕ್ಕಂಥ ಎಣ್ಣೆ ಮಿಂಚುತ್ತೆ, ಅದು ಹೊಳಿತಕ್ಕಂಥದ್ದು ಎಣ್ಣೆ ಆಗುತ್ತೆ. ಆ ಜೊತೆಗೆ ಅದೇ ಅದು ಕಂಪ್ಲೀಟ್ ಆಗಿ ಏನ್ ಮಹಾರಾಷ್ಟ್ರದಲ್ಲಿ ತರ್ತಾರೆ ಅಲ್ಲಿ ಯಾವುದು GST ಪೇಮೆಂಟ್ ಆಗಿರಲ್ಲ, ಅವರು ಕೆಮಿಕಲ್ ಯುಕ್ತ ಸೋಯಾವನ್ನ ತಯಾರು ಮಾಡ್ಕೊಡ್ತಾರೆ. ಅವ್ರು ಎಷ್ಟು ಸಲ ಫಿಲ್ಟರ್ ಮಾಡಿರ್ತಾರ ಬಗ್ಗೆ ಯಾವ್ದು ಮಾಹಿತಿ ಇರಲ್ಲ. ಇವ್ರು ನೇರವಾಗಿ ಟ್ಯಾಂಕರ್ ಮುಖಾಂತರ ತಂದು ತುಂಬಿಕೊಂಡಿರ್ತಾರೆ. ಆ ಟ್ಯಾಂಕರ್ ಅನ್ನ ಇಲ್ಲಿರ್ತಕ್ಕಂಥ ಏನ್ ರೀಪ್ಯಾಕರ್ಸ್ ಒಂದು 2 ಮಷಿನ್ಗಳು ಇಟ್ಟಿರ್ತಾರೆ ಪ್ಯಾಕಿಂಗ್ ಸೆಂಟರ್ಗಳಲ್ಲಿ. ಆ ಟ್ಯಾಂಕರ್ ಎದುರುಗಡೆ ನಿಂದಿರಿಸ್ಕೊಂಡು ಅದರಲ್ಲಿ ನೇರವಾಗಿ ಆ ಟ್ಯಾಂಕರ್ ಮುಖಾಂತರ ಈಗಳಿಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಏನ್ 15 ಲೀಟರ್ ಟೀನ್ ಇದೆ, 3 kg ಒಂದು ಏನ್ ಟೀನ್ ಬರುತ್ತೆ, ಬಾಟಲ್ ಬರುತ್ತೆ, ಅದರಲ್ಲಿ ಅದನ್ನ ರೀಫಿಲ್ ಮಾಡ್ತಾ ಹೋಗ್ತಾರೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಶೈನಿಂಗ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಅದ್ರ ಕೆಮಿಕಲ್ ಕೂಡ ಬಳಸ್ತಾರೆ. ಎಲ್ಲಕ್ಕಿಂತ ದೊಡ್ಡ ದುರಂತ ಅಂತ ಹೇಳಿದ್ರೆ ಇದು ಇಡೀ ಮಾರುಕಟ್ಟೆಯಲ್ಲಿ ಅತ್ಯಂತ ದುಬಾರಿ ಬೆಲೆಯಲ್ಲಿ ಮಾರಾಟ ಆಗುತ್ತೆ. ಬಹುತೇಕವಾಗಿ ಬೀದರ್ ಜಿಲ್ಲೆಯ ಎಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಏನ್ ಆಯಿಲ್ ಎಣ್ಣೆ ಮಾಫಿಯಾಗಳಿದ್ದಾರೆ, ಜೊತೆಗೆ ಆಯಿಲ್ ಮಾರಾಟಗಾರಿದ್ದಾರೆ, ಅವರೆಲ್ಲರಲ್ಲೂ ಕೂಡ ಈ ಟೀನ್ಗಳು ಹೋಗುತ್ತೆ. ಸುಮಾರಾಗಿ ಲಾರಿ ಗಂಟಲೆ ಮಾಲನ್ನ ಸರಬರಾಜು ಆಗುತ್ತೆ. ಹಬ್ಬ ಹರಿದಿನಗಳಂತೂ ಇವ್ರಿಗೆ ಹಬ್ಬನೇ, ಯಾಕಂದ್ರೆ ಎಲ್ಲ ಕಡೆ ಎಣ್ಣೆನ ಖರೀದಿ ಮಾಡಬೇಕು. ಜನರಿಗೆ ಯಾವ್ದು ಎಣ್ಣೆ ಅಂತ ಗೊತ್ತಿಲ್ಲ. ಬಹುತೇಕವಾಗಿ ಇಂಥ ಎಣ್ಣೆಯಿಂದಾನೇ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ. ಇಷ್ಟೆಲ್ಲ ಬರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಬಾಗಲಗಾವ್ನಲ್ಲಿ ನಡೀತಕ್ಕಂಥ ಈ ದಂಧೆಕೋರ ಈತ ಸುಮಾರು ವರ್ಷಗಳಿಂದ ಈ ದಂಧೆ ಮಾಡ್ತಾ ಇದ್ದಾರೆ. ಯಾರೊಬ್ರು ಹೋದ್ರು ಕೂಡ ಅಲ್ಲಿ ಕೆಲವೊಬ್ರು ಗುಂಡಗಳನ್ನ ಇಟ್ಕೊಂಡು ಈ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಜೊತೆಗೆ ಯಾರನ್ನು ಕೂಡ ಆತ ಬಿಡುಗಡೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಇದೆ. ಯಾವಾಗ ನಾವು ಈ ಕಾರ್ಯಾಚರಣೆಗೆ ಅಂದ್ರೆ ನಮಗೆ ಏನು ಕಂಪ್ಲೇಂಟ್ ಬಾಕ್ಸ್ಗೆ ದೂರು ಬಂದಿತ್ತು, ಆ ದೂರನ್ನ ಆಧರಿಸಿ ನಾವು ಕಾರ್ಯಾಚರಣೆಗೆ ಇಳಿದ್ವಿ. ಇಳಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಆಯಿಲ್ ಅನ್ನು ನೋಡಿ ನಾವಿದ್ದಂಗಾಗಿದ್ವಿ. ಯಾಕಂತ ಹೇಳಿದ್ರೆ ಕೇವಲ ಒಂದು ಆಯಿಲ್, ಆ ಆಯಿಲ್ ಇರ್ತಕ್ಕಂಥದ್ದನ್ನ ಸೋಯಾ ಎಣ್ಣೆ ಅಂತ ಆತ ಹೇಳ್ತಾನೆ. ಅದಕ್ಕೆ ಯಾವುದೂ GST ಬಿಲ್ ಇಲ್ಲ. ಆ ಇಲ್ಲದಂತ ಎಣ್ಣೆಯನ್ನ ತಂದು ಇಲ್ಲಿ ಪ್ರತಿ 15 kg ಟೀನ್ಗಳಲ್ಲಿ ಆತ ಭರ್ತಿ ಮಾಡ್ತಾನೆ. ಆ ನಂತರ ಅವಧಿಯಲ್ಲಿ ಸ್ಟಿಕ್ಕರ್ಗಳು ಒಂದಕ್ಕಿಂತ ಒಂದು ಅಂದ್ರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗ ಫಾರ್ಚುನರ್ ಎಣ್ಣೆ ಇದೆ, ಗೋಲ್ಡ್ರಾಪ್ ಎಣ್ಣೆ ಇದೆ, ಅಂತ ಸ್ಟಿಕ್ಕರ್ಗಳನ್ನ ಅದ್ರ ಮೇಲೆ ಅಳಗಾರಿಸ್ತಾರೆ. ಆದ್ಮೇಲೆ ಪಾಮೋಲಿನ್ ಎಣ್ಣೆ ಇದೆ, ಎಲ್ಲವೂ ಕೂಡ ಇರ್ತಕ್ಕಂಥ ಒಂದೇ ಎಣ್ಣೆ, ಅದು ಸೋಯಾ ಅಂತ ಆತ ಹೇಳ್ತಾರೆ. ಓಂಕಾರ ಭಟ್ಪತಿ, ಈಗ ಅಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರಲ್ಲ ಲೇಬಲ್, ಅಲ್ಲಿ ಶ್ರೀಕೃಷ್ಣ ಅಂತ ಒಂದು ಲೇಬಲ್ ಇದೆ. ಅದೇನು ಒಂದು ಜನಪ್ರಿಯವಾದಂತಹ ಒಂದು ಬ್ರಾಂಡೆಡ್ ನ ಲೇಬಲ್ ಅದು, ಅದನ್ನ ಕಾಪಿ ಮಾಡ್ತಾ ಇರೋದಾ ಇವರು, ಅಥವಾ ಇವರೇ ಸೃಷ್ಟಿ ಮಾಡಿರುವಂತಹ ಒಂದು ಲೇಬಲ್ ಅದು ಅಂತ? ಇವರು ಆರಂಭದಲ್ಲಿ ರೀಪ್ಯಾಕರ್ಸ್ ಅಂತ ಪರ್ಮಿಷನ್ ತಗೊಳ್ಳುವಾಗ ಶ್ರೀಕೃಷ್ಣ ರೀಪ್ಯಾಕರ್ಸ್ ಅಂತ ತಗೊಂಡಿರ್ತಾನೆ. ಆದ್ರೆ ಆ ಮೇಲ್ಗಡೆ ಮಾತ್ರ ಈಗ ನಾವಲ್ಲಿ ತೋರಿಸ್ತಕ್ಕಂಥದ್ದು ಏನಿದೆ ಅಲ್ಲಿ ಸನ್ಫ್ಲವರ್ ಎಣ್ಣೆ ಅಂತಕ್ಕಂಥದ್ದನ್ನ ಆತ ಸ್ಪಷ್ಟವಾಗಿ ಬರೆದಿದ್ದಾನೆ. ಆದ್ರೆ ಅಲ್ಲಿರ್ತಕ್ಕಂಥದ್ದು ಸನ್ಫ್ಲವರ್ ಎಣ್ಣೆ ಅಲ್ಲ, ಅದ್ರ ಬದಲಾಗಿ ಅದಿರ್ತಕ್ಕಂಥದ್ದು ಸೋಯಾ ಎಣ್ಣೆ ಅಂತ ಅವ್ರು ಹೇಳ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಸೋಯಾ ಎಣ್ಣೆಯನ್ನ ಸನ್ಫ್ಲವರ್ ಅಂತ ಮಾರಾಟ ಮಾಡೋ ಸಂದರ್ಭದಲ್ಲಿ ಸೋಯಾ ಎಣ್ಣೆಗಿಂತ ಹೆಚ್ಚಾಗಿ ಸನ್ಫ್ಲವರ್ ದುಡ್ಡನ್ನ ಗ್ರಾಹಕರು ಪೇ ಮಾಡ್ತಾರೆ. ಆದ್ರೆ ಅವರಿಗೆ ಮೂಲವಾಗಿ ಸಿಗ್ಬೇಕಾಗಿರ್ತಕ್ಕಂಥ ಸನ್ಫ್ಲವರ್ ಎಣ್ಣೆ ಅಲ್ಲಿ ಸಿಗೋದೇ ಇಲ್ಲ. ಅದರ ಫಲವಾಗಿ ಕೆಮಿಕಲ್ ಯುಕ್ತ ಏನ್ ಸೋಯಾ ಎಣ್ಣೆ ಇದೆ ಅದು ಅವರ ಹೆಲ್ತ್ಗೆ ಸೇರುತ್ತೆ, ಜೊತೆಗೆ ಅವ್ರ ಹೊಟ್ಟೆ ಸೇರುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ದಂಧೆ ಅವ್ಯಾಹತ ನಡ್ಕೊಂಡು ಬರ್ತಿರೋದ್ರಿಂದ ಕೇವಲ 6 ರಿಂದ 7 ಲಕ್ಷಕ್ಕೆ ಒಂದು ಟ್ಯಾಂಕರ್ ಎಣ್ಣೆ ತಂದು ಹತ್ರ 25 ರಿಂದ 45 ಲಕ್ಷ ಆ ಟ್ಯಾಂಕರ್ ನಲ್ಲಿ ಆತ ಅಮೌಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಸುಮಾರಾಗಿ ಒಂದು ತಿಂಗಳಲ್ಲಿ ಈತ ಸರಿ ಸುಮಾರಾಗಿ 8 ರಿಂದ 9 ಟ್ಯಾಂಕರ್ ಎಣ್ಣೆನ
ಇಲ್ಲಿ ತಂದು ರೀಪ್ಯಾಕ್ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಸೊ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು, ಇಂಥ ರೀಪ್ಯಾಕರ್ಸ್ ಗಳಿಗೆ ಈ ಬಗ್ಗೆ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತೇನಲ್ಲ, ಅವರಿಗೂ ಗೊತ್ತಿದೆ. ಆದ್ರೆ ಅದ್ ಯಾಕೆ ಅನುಮತಿ ಕೊಟ್ಟಿದ್ದಾರೆ? ಇಂಥ ಏನು ಆರೋಗ್ಯಕ್ಕೆ ಮಾರಕವಾಗಿರ್ತಕ್ಕಂಥದ್ದು, ಜನಸಾಮಾನ್ಯ ಆರೋಗ್ಯಕ್ಕೆ ಮಾರಕವಾಗಿರ್ತಕ್ಕಂಥ ಇಂಥ ಬ್ರ್ಯಾಂಡ್ಗಳಿಗೆ ಇಲ್ಲಿರ್ತಕ್ಕಂಥ ಏನ್ ಫುಡ್ ಸೇಫ್ಟಿ ಅಧಿಕಾರಿಗಳಿದ್ದಾರೆ ಅವರು ಆ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಾಗತ್ತೆ. ಆದ್ರೆ ಅದ್ ಯಾಕೋ ಏನೋ ಇಲ್ಲಿಯವರೆಗೆ 10,000 ದೂರುಗಳಿದ್ರು ಕೂಡ ಲೈಸೆನ್ಸ್ ಅನ್ನ ರದ್ದು ಮಾಡದೆ ಅವ್ರ ಜೊತೆಯಲ್ಲಿ ಎಸ್ ಓಂಕಾರ್, ನನ್ನ ಪ್ರಶ್ನೆ, ತಾವು ಅಲ್ಲಿಗೆ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಈಗ ಕೋಟ್ಯಾಂತರ ರೂಪಾಯಿ ಈ ರೀತಿ ಅವ್ಯವಹಾರ ಮಾಡ್ತಾ ಇರುವಂಥವ್ರನ್ನ ಪ್ರಶ್ನೆ ಮಾಡಿದಾಗ, ದಂಧೆಕೋರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಕೊಡುವಂಥ ಉತ್ತರ ಏನು ಅಂತ? ಖಂಡಿತವಾಗಿ ವಸಂತ್, ಅವ್ರಿಗೆ ಹೆಂಗಿದೆ ಅಂತ ಹೇಳಿದ್ರೆ, ಆ ದಂಧೆಕೋರು ಹೇಳುವಂತದ್ದು ಏನಂದ್ರೆ, ಫುಡ್ ಸೇಫ್ಟಿ ಅಧಿಕಾರಿಗಳು ನಮ್ ಜೇಬಲ್ಲಿದ್ದಾರೆ, ಅಂದ್ರೆ ಈ ಬಗ್ಗೆ ನಿಯಮಗಳೇ ಸಾರ್ವಜನಿಕರಿಗೂ ಗೊತ್ತಿಲ್ಲ, ಅಧಿಕಾರಿಗಳಿಗೂ ಗೊತ್ತಿಲ್ಲ, ಹಾಗಾಗಿ ನಾವು ಎಲ್ಲರನ್ನ ಮ್ಯಾನೇಜ್ ಮಾಡ್ತೀವಿ ಅಂತಕ್ಕಂಥ ಹಂತದಲ್ಲಿ ಅವ್ರು ಮಾತಾಡ್ತಾರೆ. ಯಾರು ಏನು ನಮ್ಮನ್ನು ಮಾಡ್ಕೊಳ್ಳಿಕ್ ಆಗಲ್ಲ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ಇದೇ ಪ್ರಶ್ನೆನ ಇಟ್ಕೊಂಡು ನಾವಿರ್ತಕ್ಕಂಥ ಫುಡ್ ಸೇಫ್ಟಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಸಂದರ್ಭದಲ್ಲಿ, ಇಲ್ಲ ಸರ್ ನಾವು ಈ ಬಗ್ಗೆ ನಮ್ ದೂರು ಬಂದಿದೆ ಅನ್ನೋಕ್ಕಂತ ಮಾತನ್ನ ಹೇಳಿದ್ರು. ಆದ್ರೆ ಈಗ ನಾವು ಅವ್ರಿಗೆ ಸ್ಪಷ್ಟವಾಗಿ ಎಲ್ಲವನ್ನ ಕೊಟ್ಟಿವಿ. ಫುಡ್ ಸೇಫ್ಟಿ ಆಕ್ಟ್ ನಲ್ಲಿ ಏನಿದೆ, ಯಾವ ಸೆಕ್ಷನ್ ನಲ್ಲಿ ಇವ್ರ ವಿರುದ್ಧ ಕ್ರಮ ಆಗಬೇಕು ಅದು ಮಾಡಿದಿರ ಅಂತ ಪ್ರಶ್ನೆ ಮಾಡಿದಾಗ ಫುಡ್ ಸೇಫ್ಟಿ ಅಧಿಕಾರಿಗಳಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳು ಈಗ ಏನ್ ನಮ್ಮ ಹತ್ರ ಈ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಸುದ್ದಿ ವಿತರಣೆ ಆಗುತ್ತೆ, ಅದಾದ ನಂತರ ಅವ್ರು ಯಾವ ಕ್ರಮ ಕೈಗೊಳ್ತಾರೆ ಕೂಡ ನೋಡ್ಬೇಕಾಗಿದೆ. ಎಲ್ಲಕ್ಕಿಂತ ದೊಡ್ಡ ದುರಂತ ಅಂತ ಹೇಳಿದ್ರೆ ವಸಂತ್, ಅಲ್ಲಿರ್ತಕ್ಕಂಥ ಏನ್ ಈ ಸನ್ಫ್ಲವರ್ ಎಣ್ಣೆ ಅಂತ ನಾವೇನ್ ಕರಿತೀವಿ, ಆ ಬ್ರ್ಯಾಂಡ್ ಗಳ ಭಾವಚಿತ್ರಗಳನ್ನ ಆತ ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಪ್ರಿಂಟ್ ಮಾಡ್ಕೊಂಡು ತಂದು ತುಂಬಿರ್ತಕ್ಕಂಥ ಟೀನ್ಗಳ ಮೇಲೆ ಆತ ಆ ಲೇಬಲ್ ಅನ್ನ ಹಚ್ತಾರೆ. ಲೇಬಲ್ ಹಚ್ಚಿದ ನಂತರ ಅದನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಜನ ಆ ಮೇಲೆ ಅಂದ್ರೆ ಸನ್ಫ್ಲವರ್ ಸೂರ್ಯಕಾಂತಿಯ ಭಾವಚಿತ್ರ ಇದೆ, ಅದನ್ನ ನೋಡಿ ಓ ಇದು ಸೂರ್ಯಕಾಂತಿ ಎಣ್ಣೆ ಅಂತಾನೆ ಖರೀದಿ ಮಾಡ್ತಾರೆ. ಆದ್ರೆ ಅದು ಮೂಲತಃ ಸೂರ್ಯಕಾಂತಿ ಎಣ್ಣೆಯಾಗಿರದೆ ಕೆಮಿಕಲ್ ಯುಕ್ತ ಸೋಯಾ ಎಣ್ಣೆ ಆಗಿದೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಪ್ರಕರಣ ಆಗಿದ್ಮೇಲೆ ಈಗ ಕಾಟಾಚಾರಕ್ಕೆ ಸುಮಾರು 10 ರಿಂದ 15 ನೋಟಿಸ್ಗಳನ್ನ ಆತನಿಗೆ ಈ ಮುಂಚೆ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಫುಡ್ ಸೇಫ್ಟಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇದು ಜಿಲ್ಲೆಯಲ್ಲಿ ಅವ್ಯವಹಿತವಾಗಿ ನಡೀತಕ್ಕಂಥ ದಂಧೆ ಇದು. ಇದರಲ್ಲಿ ಒಂದು ರೀಪ್ಯಾಕರ್ಸ್ ಇಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ರೀಪ್ಯಾಕ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡ್ಲಿಕ್ಕೆ ಇದರಷ್ಟು ಸುಗಮವಾದಂತ ದಾರಿ ಇನ್ನೊಂದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ವಸಂತ್. ಓಂಕಾರ್, ಇಲ್ಲಿ ಬರುವಂಥವ್ರು ಎಣ್ಣೆ ಖರೀದಿ ಮಾಡೋದಕ್ಕೆ ಬರುವಂಥವ್ರಿಗೆ ಇದು ಅಸಲಿನ ಅಥವಾ ನಕಲಿನ ಅಂತ ಗೊತ್ತಾಗೋದು ಹೇಗೆ ಅಂತ, ಇದನ್ನ ಅಳತೆ ಮಾಡುವಾಗ, ಅಳತೆ ಮೀನ್ಸ್ ಇದನ್ನ ಗುರುತು ಹಚ್ಚುವಂತ ಸಂದರ್ಭದಲ್ಲಿ ಗ್ರಾಹಕರಿಗೆ ಇದು ಗೊತ್ತಾಗೋದು ಹೇಗೆ ಅಂತ, ಅಸಲಿನ ನಕಲಿನ ಅಂತ? ಖಂಡಿತ ವಸಂತ್, ಯಾಕಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಎಣ್ಣೆ ಖರೀದಿ ಮಾಡೋದಕ್ಕೆ ಇಲ್ಲಿ ಬರಲ್ಲ. ಇವರು ಆಯಾ ಕೇಂದ್ರ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬೀದರ್ನ ಗಾಂಧಿಗಂಜ್ ಇದೆ, ಅಲ್ಲಿ ಗಾಂಧಿಗಂಜ್ನಲ್ಲಿ ಅಲ್ಲಿರ್ತಕ್ಕಂಥ ಅಂಗಡಿ ದುಕಾನುಗಳಿಗೆ ಇವರು ಸರಬರಾಜು ಮಾಡ್ತಾರೆ. ಈ ರೀಪ್ಯಾಕರ್ಸ್ ಗಳ ದಂಡ ಅಂತ ಹೇಳಿದ್ರೆ ಸುಮಾರಾಗಿ 100, 1000 ಅಥವಾ 500 ಈ ರೀತಿ ಟ್ಯಾಂಕ್ ಅಂದ್ರೆ ಇರ್ತಕ್ಕಂಥ ಟೀನ್ಗಳನ್ನ ಭರ್ತಿ ಮಾಡಿ ಆ ಎಣ್ಣೆನ ಅಲ್ಲಿಗೆ ಸರಬರಾಜು ಮಾಡಿರ್ತಾರೆ. ಅವರು ಇನ್ವಾಲ್ವ್ ಆಗಿರ್ತಾರೆ ಅಂತ ಆಯ್ತು, ಅಂಗಡಿಯವರು ಇನ್ವಾಲ್ವ್ ಆಗಿರ್ತಾರೆ ಇವ್ರ ಜೊತೆ. ಖಂಡಿತವಾಗಿಯೂ ಅಂಗಡಿಯವರು ಇನ್ವಾಲ್ವ್ ಆಗಿರ್ತಾರೆ. ಯಾಕಂದ್ರೆ ಅವರಿಗೂ ಕೂಡ ಒಂದು ಟೀನ್ ಮಾರಾಟದಲ್ಲಿ ಬರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅದು ಹೆಚ್ಚಿಗೆ ಬಂದ್ರೆ ಸಾಕು, ಅವರಿಗೆ ಅವ್ರ ಜೇಬು ತುಂಬುತ್ತೆ. ಇಲ್ಲಿ ಯಾರೊಬ್ಬರಿಗೂ ಕೂಡ ಅವರವರ ಜೇಬುಗಳ ಚಿಂತೆ ಇದೆ ಹೊರತಾಗಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಪ್ರಮುಖವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಇದು ಆಯಿಲ್ ಮಾಫಿಯಾಗಿ ಮಾರ್ಪಟ್ಟಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಗೊತ್ತಿದೆ. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. FSSAI ಅಧಿಕಾರಿಗಳು ಮೊಹಮ್ಮದ್ ಶಕೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಬೀದರ್ನ ಔರಾದ್ನಲ್ಲಿ ನಕಲಿ ಆಯಿಲ್ ಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ? ಹೌದು, ನಮ್ಮ ಆಫೀಸರ್ ಹೋಗಿ ವಿಸಿಟ್ ಮಾಡ್ಯಾರ. ವಿಸಿಟ್ ಮಾಡಿ ಅದು ಹೈಜೆನಿಕ್ ಮೇಂಟೈನ್ ಮಾಡಿ ಅಂತ ಅವರಿಗೆ ನೋಟಿಸ್ ಕೊಟ್ಟಿದೀವಿ. ಮತ್ತು ಅಲ್ಲಿ ಸೋಯಾಬೀನ್ ಏನ್ ಆಯಿಲ್ ಅವರು ತಕೊಂಡು ಬಂದು ಅದು ಮಿಸ್ಲೀಡಿಂಗ್ ಮಾಡ್ತಾ ಇದಾರ, ಅದ್ರ ಬಗ್ಗೆ ಕೇಸ್ ಬುಕ್ ಮಾಡಿದೀವಿ. ADC ಸರ್ ಬಲ್ಲಿ ಕೇಸ್ ನಡೀತಾ ಇದೆ. ಈಗ ಅವರು ಮ್ಯಾಕ್ಸಿಮಮ್ ಏನದ ADC ಅವರು 10 ಲಕ್ಷ ತನಕ ಫೈನ್ ಹಾಕ್ಬಹುದು ಅವರಿಗೆ. ನೋಟಿಸ್ ಕೂಡ ಕೊಟ್ಟಿದೀವಿ ಅವರಿಗೆ, ಮತ್ತೆ ಸ್ಯಾಂಪಲ್ಸ್ ಕೂಡ ಕಳ್ಸಿದೀವಿ ಲ್ಯಾಬ್ಗೆ ಟೆಸ್ಟ್ ಮಾಡ್ಲಕ್ಕ. ಸ್ಯಾಂಪಲ್ ಕಳ್ಸಿದೀವಿ ಆಲ್ರೆಡಿ. ಮೊಹಮ್ಮದ್ ಶಕೀಲ್ ಅವರೇ, ಇದು ನಿನ್ನೆ ಮೊನ್ನೆಯಿಂದ ನಡೀತಿರೋ ದಂಧೆ ಅಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ. ನಾಲೆಜ್ ದಲ್ಲಿ ಬಂದ ತಕ್ಷಣ ನಾವು ಅಟೆಂಡ್ ಮಾಡಿದೀವಿ. ಅದು ಲಾಸ್ಟ್ ಮಂತ್ ಕೂಡ ಎಲ್ಲ ಚೆಕ್ ಮಾಡಿ ಹೈಜೆನಿಕ್ ಮೇಂಟೈನ್ ಮಾಡಿ ಅಂತ ನೋಟಿಸ್ ಎಲ್ಲ ಕೊಟ್ಟಿದೀವಿ ಅವರಿಗೆ. ಮತ್ ಸ್ಯಾಂಪಲ್ಸ್ ಕೂಡ ಕಳ್ಸಿದೀವಿ. ಆ ಸ್ಯಾಂಪಲ್ಸ್ ಏನದ ಕನ್ಫರ್ಮ್ ಅಂತ ಬಂದದ, ಅದು ಕರೆಕ್ಟ್ ಇದೆ ಅಂತ. ಮತ್ತು ಪುನಃ ಈ ತಿಂಗಳಲ್ಲಿ ಸ್ಯಾಂಪಲ್ಸ್ ತಕೊಂಡಿದೀವಿ, ಲ್ಯಾಬ್ಗೆ ಕಳ್ಸಿದೀವಿ. ಆಮೇಲೆ ಇಲ್ಲಿ ಸರ್, ಪ್ರಮುಖವಾಗಿ ಈ ರೀತಿಯ ಒಂದು ನಕಲಿ ಆಯಿಲ್ ಮಾಫಿಯಾ ನಡೀತಾ ಇರೋದ್ರಿಂದ ಸಹಜವಾಗಿನೇ ಜನರಿಗೆ ಗೊತ್ತಾಗೋದಿಲ್ಲ ಇದು ನಕಲಿನೋ ಅಥವಾ ಅಸಲಿನೋ ಅಂತ. ಅವ್ರ ಆರೋಗ್ಯದ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತಲ್ಲ ಸರ್? ಅದೇ ಮಿಸ್ ಬ್ರ್ಯಾಂಡ್ ಮಾಡ್ತಾ ಇದಾರೆ ಅವರು. ನಕಲಿ ಅಂದ್ರ ಅವ್ರು ಸೋಯಾಬೀನ್ ತಗೊಂಡು ಬಂದು ಬೇರೆ ಲೇಬಲ್
ಮೇಲೆ ಇದು ಅಂಟಿಸ್ತಾ ಇದಾರ ಹ್ಮ್ ಬಾಕ್ಸ್ ಮೇಲೆ. ಹ್ಮ್ ಹ್ಮ್ ಅದು ಮಿಸ್ಲೀಡಿಂಗ್ ಅಂತ ಕೇಸ್ ಬುಕ್ ಮಾಡಿದೀವಿ ಆಲ್ರೆಡಿ. ಓಕೆ, ಮಹಾರಾಷ್ಟ್ರದಿಂದ ಕೆಮಿಕಲ್ ಯುಕ್ತ ಈ ಆಯಿಲ್ ಬರುತ್ತೆ ಅಂತಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಸರ್? ಆ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ತಮಗೆ ತಿಳಿದಿದೆಯಾ ಅಂತ? ಇಲ್ಲ, ನಾವು ನಮ್ಮ ಆಫೀಸರ್ ಚೆಕ್ ಮಾಡ್ಯಾರ, ಅವ್ರು ಸ್ಯಾಂಪಲ್ ತಗೊಂಡ್ರ ಆಲ್ರೆಡಿ. ಇದು ಮೊದಲು ಏನ್ ಸ್ಯಾಂಪಲ್ ಕಟ್ಸಿದ್ವಿ ಲ್ಯಾಬ್ಗೆ, ಅದು ಕರೆಕ್ಟ್ ಇದೆ ಅಂತ ಕನ್ಫರ್ಮೇಶನ್ ಬಂದದ. ಈಗ ಮತ್ ಪುನಃ ಈ ತಿಂಗಳಲ್ಲಿ ಸ್ಯಾಂಪಲ್ಸ್ ತಗೊಂಡಿದೀವಿ, ಲ್ಯಾಬ್ಗೆ ಕಟ್ಸ್ತಾ ಇದೀವಿ. ಅಲ್ಲ, ಇದು ಕೇವಲ ಕಾಟಾಚಾರದ ಒಂದು ನೋಟಿಸ್ ಅಥವಾ ಸ್ಯಾಂಪಲ್ ತಗೊಳ್ಳುವಂತದ್ದು? ಇಲ್ಲ ಇಲ್ಲ ಇಲ್ಲ, ಆಕ್ಷನ್ ಆಗ್ತದ. ಆಕ್ಷನ್ ಮಿಸ್ಲೀಡಿಂಗ್ ಆಕ್ಷನ್ ಆಗ್ತದ ಅವ್ರ ಮೇಲೆ. ಇದೆಂತ ಗಂಭೀರವಾದ ಪರಿಣಾಮ ಅನ್ನುವಂಥದ್ದು ತಮಗೂ ತಿಳಿದಿರುತ್ತೆ. ಒಬ್ಬ ವ್ಯಕ್ತಿ ಈ ಎಣ್ಣೆ ಸೇವಿಸೋದ್ರಿಂದ ಕ್ಯಾನ್ಸರ್ ಅಂತ ಮಹಾಮಾರಿ ಆತನಿಗೆ ಬರುವಂತ ಸಾಧ್ಯತೆ ಇರುತ್ತೆ, ಚರ್ಮ ರೋಗಗಳು ಅಥವಾ ನಾನಾ ರೀತಿ ಭೀಕರ ಕಾಯಿಲೆಗಳಿಗೆ ತುತ್ತಾಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಹೌದೌದು, ಪರಿಗಣಿಸಿದೀವಿ. ಈಗ ಆಲ್ರೆಡಿ ಸ್ಯಾಂಪಲ್ಸ್ ತಗೊಂಡಿದೀವಿ, ಲ್ಯಾಬ್ಗೆ ಕಟ್ತಾ ಇದೀವಿ. ಅದು ಈಗ ಸೋಯಾಬೀನ್ ಇದೆ, ಅದು ಮಿಸ್ ಬ್ರ್ಯಾಂಡ್ ಮಾಡ್ತಾ ಇದಾರೆ ಅಷ್ಟೇ, ಬ್ರ್ಯಾಂಡ್ ಚೇಂಜ್ ಮಾಡ್ತಾ ಇದಾರೆ ಅವರು. ಈಗ ಶಕೀಲ್ ಅವರೇ, ಈ ಮಹಾರಾಷ್ಟ್ರದಿಂದ ಈ ವಿಷಕಾರಿ ಕೆಮಿಕಲ್ ಬರುತ್ತೆ ಅಂತಂದ್ರೆ ಈ ಎಣ್ಣೆ ಬಾರ್ಡರ್ ದಾಟಿ ಬರುವಾಗ ಏನ್ ಮಾಡ್ತಾ ಇರ್ತೀರಿ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿ? ಕೆಮಿಕಲ್ದು ಇಲ್ಲ, ಯಾವ್ದು ಇಲ್ಲ. ಇದು ಸೋಯಾಬೀನ್ ಆಯಿಲ್ ಇದೆ, ಸೋಯಾಬೀನ್ ಆಯಿಲ್ ತಗೊಂಡು ಬಂದು ಅವರು ಬೇರೆ ಲೇಬಲ್ ಅಂಟಿಸ್ತಾ ಇದಾರೆ ಅಷ್ಟೇ. ಈ ಸೋಯಾಬೀನ್ ಲ್ಯಾಬ್ ಏನ್ ರಿಪೋರ್ಟ್ ಬಂದಿದೆ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಬಂದ್ರ ಕನ್ಫರ್ಮೇಶನ್ ಕೊಟ್ರ ಲ್ಯಾಬ್. ಓಕೆ, ಈಗ ಲಾಸ್ಟ್ ತಿಂಗಳು ಏನ್ ಕನ್ಫರ್ಮೇಶನ್ ಆಗಿದೆ, ಮತ್ ಪುನಃ ಈ ತಿಂಗಳಲ್ಲಿ ತಗೊಂಡಿದೀವಿ ಸ್ಯಾಂಪಲ್ಸ್. ಅದರಲ್ಲಿ ಏನಾಗ್ತಾ ಇದೆ ನೋಡೋಣ. ಈಗ ನಕಲಿ ಅಲ್ಲಿ ಸೋಯಾಬೀನ್ ಮಿಕ್ಸ್ ಮಾಡ್ತಾರೆ ಅನ್ನೋದಾದ್ರೆ, ಅಂದ್ರೆ ಸೋಯಾ ಎಣ್ಣೆ ಮಿಕ್ಸ್ ಮಾಡ್ತಾರೆ ಅನ್ನೋದಾದ್ರೆ? ಇಲ್ಲ, ಮಿಕ್ಸ್ ಏನು ಮಾಡಲ್ಲ, ಓನ್ಲಿ ಬ್ರ್ಯಾಂಡ್ ಲ್ಯಾಬಲ್ ಚೇಂಜ್ ಮಾಡ್ತಾ ಇದಾರೆ ಅವರು, ಮಿಸ್ ಬ್ರ್ಯಾಂಡ್. ಓಕೆ, ಅಲ್ಲಿನ ಗ್ರಾಹಕರು ಹೇಳ್ತಾರಲ್ಲ ಸರ್, ಅಲ್ಲಿನ ಜನ ಹೇಳ್ತಾರೆ ಆಯಿಲೇ ಮಿಕ್ಸ್ ಆಗುತ್ತೆ ನಮಗ್ ಸಿಗ್ತಾ ಇರುವಂತದ್ದು. ಸ್ಯಾಂಪಲ್ ತಗೊಂಡಿದೀವಿ, ಈಗ ನೋಡೋಣ, ಈಗ ಸ್ಯಾಂಪಲ್ ದಲ್ಲಿ ಏನ್ ಬರ್ತದ ನೋಡೋಣ. ಒಂದು ವೇಳೆ ಅಲ್ಲಿ ನಡೀತಾ ಇರುವಂತದ್ದು ಅಕ್ರಮ ಅನ್ನುವಂಥದ್ದು, ಈಗ ಸ್ಯಾಂಪಲ್ ತಗೊಂಡಿದೀವಿ ಅಂತ ಹೇಳಿದ್ರಿ, ಆ ಸ್ಯಾಂಪಲ್ ತಾವು ಖಚಿತವಾಗಿ ಅದೊಂದು ನಕಲಿ ಅನ್ನುವಂಥದ್ದು ಗೊತ್ತಾಯ್ತು ಅಂತಂದ್ರೆ ಇಡೀ ಒಂದು ಈ ತಯಾರಿಕಾ ಘಟಕ ಏನಿದೆ ಆಯಿಲ್ ಮಾಡ್ಬಿಡ್ತೀವಿ, ಅದು ಸೇಲ್ ಮಾಡ್ತೀವಿ, ಫೈನ್ ಹಾಕ್ತಿವಿ, ಅವರಿಗೆ ಕೇಸ್ ಬುಕ್ ಮಾಡ್ತೀವಿ ಅವ್ರ ಮೇಲೆ. ಓಕೆ, ಬೀಗ ಜಡಿಯುವಂತ ಒಂದು ಕೆಲಸ ಆಗ್ಬೇಕು ಸರ್. ಎಸ್ ಮಾಡ್ತೀವಿ. ಯಾಕಂದ್ರೆ ಶಕೀಲ್ ಅವರೇ, ಇಂಥ ಕಂಪನಿಗಳು ನಾಯಿ ಕೊಡೆಗಳ ರೀತಿ ಬೇರೆ ಬೇರೆ ಕಡೆಗಳಲ್ಲೂ ಹಬ್ತವೆ. ಅಕ್ರಮವಾಗಿ ದುಡ್ಡು ಮಾಡೋದಕ್ಕೋಸ್ಕರ ಬೇರೆ ಕಡೆ ನಮ್ಮ ಆಫೀಸರ್ಸ್ ಅವ್ರ ಮೇಲೆ ನಿಗಾ ಇಟ್ಟಾರ, ಏನು ಮಾಡ್ಲಕ್ಕ ಕೊಡಲ್ಲ ಅವರಿಗೆ. ಈಗ ಒಂದ್ ವೇಳೆ ಅದು ಅವ್ರದ್ದು ತಪ್ಪಿತಸ್ಥರು ಅಂತ ರುಜುವಾತಾಯ್ತು ಅಂತಂದ್ರೆ ಅವ್ರನ್ನ ಜೈಲಿಗಟ್ಟುವಂತ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಮಾಡ್ತೀವಿ? ಹೌದು, ಕಾನೂನು ಕಾರ್ಯವಾಹಿ ಮಾಡ್ತೀವಿ ಅವ್ರ ವಿರುದ್ಧ. ಈಗ ಮಿಸ್ಲೀಡಿಂಗ್ ಬಗ್ಗೆ EDC ಬಲ್ಲಿ ಕೇಸ್ ನಡೀತಾ ಇದೆ, ಅಪ್ ಟು 10 lakhs ಫೈನ್ ಮಾಡ್ಲಕ್ಕ ಅವಕಾಶ ಇದೆ ಅವರಿಗೆ. ಓಕೆ, ಈಗ ಒಂದ್ ವೀಕ್ ದಲ್ಲಿ ಏನಾದ ಪ್ರೋಸೆಸ್ ಆಗ್ತದ. ಅದು ಒಂದು ಜನಪ್ರಿಯ ಬ್ರಾಂಡೆಡ್ ಹೆಸರನ್ನು ಕೂಡ ಆ ಲೇಬಲ್ ಅಲ್ಲಿ ಬಳಸ್ಕೊಳ್ಳೋದು, ಕೃಷ್ಣ ಆಯಿಲ್ ಅಂತ, ಸನ್ಫ್ಲವರ್ ಆಯಿಲ್ ಅಂತ. ಅದೇ ಮಿಸ್ಲೀಡ್ ಮಾಡ್ತಾ ಇದಾರೆ ಅವರು, ಮಿಸ್ ಬ್ರ್ಯಾಂಡ್ ಮಾಡಿ. ಅದ್ರ ಸಲುವಾಗಿ ಅದು ಕೇಸ್ ನಡೀತಾ ಇದೆ, ಕೇಸ್ ಹಾಕಿದೀವಿ ಆಲ್ರೆಡಿ. ಸರ್, ಅಪಾಯಕಾರಿ ಈ ಒಂದು ಎಣ್ಣೆ ಒಂದ್ ಕಡೆ ಮಿಕ್ಸ್ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರು ದೂರು ಬಹಳ ವರ್ಷಗಳಿಂದ ನಡೀತಾ ಇದೆ ಅಂತ, ಹಲವಾರು ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ಲ ಅಂತ, ಜಿಲ್ಲಾಡಳಿತನೂ ಕೂಡ ಇದರ ಕಡೆ ಗಮನ ಹರಿಸ್ತಿಲ್ಲ ಅಂತಿದ್ದಾರೆ. ಅದು ಇಲ್ಲ, ನಾವು ಅಟೆಂಡ್ ಮಾಡ್ತಾ ಇದೀವಿ. ಮಿಕ್ಸಿಂಗ್ ಬಗ್ಗೆ ಯಾವ್ದು ರಿಪೋರ್ಟ್ ಇಲ್ಲ, ಯಾಕಂದ್ರೆ ಈಗ ಲಾಸ್ಟ್ ಟೈಮ್ ಏನ್ ಸ್ಯಾಂಪಲ್ಸ್ ಕಟ್ಸಿದೀವಿ ಅದು ಕರೆಕ್ಟ್ ಇದೆ, ಕನ್ಫರ್ಮ್ ಅಂತ ಬಂದದ ಲ್ಯಾಬ್. ಅಧಿಕಾರಿಗಳನ್ನ ಏಮಾರಿಸಿರ್ಬಹುದು, ಈ ಜನಗಳನ್ನ ಏಮಾರಿಸೋರು ಸ್ಯಾಂಪಲ್ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಯಾಮಾರಿಸಿರಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ. ನಾವು ನಮ್ಮ ಆಫೀಸರ್ಸ್ ಏನದ ಸ್ಯಾಂಪಲ್ ತಗೊಂಡ್ ಸೀಲ್ ಮಾಡಿ ನಮ್ ಸೈನ್ ತಗೊಂಡ್ ಕಳಿಸ್ತಾರ ಅದು ಲ್ಯಾಬ್ಗೆ. ಆತರ ಏನೋ ಇಲ್ಲ, ಅದ್ರಲ್ಲಿ ಕರೆಕ್ಟ್ ಆಗಿ ಕಳಿಸ್ತೀವಿ ನಾವು. ನಮ್ಮ ಆಫೀಸರ್ಸ್ ನಿಗಾ ಇಟ್ಟಾರ ಅವ್ರ ಮೇಲೆ, ಏನ್ರ ಇಂತ ಆಗಿದೆ ಅಂದ್ರೆ ನಾವು ಕಡ್ಡಾಯವಾಗಿ ಆಕ್ಷನ್ ತಗೋತೀವಿ. ಧನ್ಯವಾದ ಮೊಹಮ್ಮದ್ ಶಕೀಲ್ ಅವರ ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಶಕೀಲ್ ಅವರು ಹೇಳಿದಂಥ ಮಾತು. ಸಂಬಂಧಪಟ್ಟಂತ ಅಧಿಕಾರಿ ಮಾತಾಡುವಂತ ಸಂದರ್ಭದಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದೀವಿ, ಮತ್ತಷ್ಟು ಸ್ಯಾಂಪಲ್ ಅನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಒಂದ್ ವೇಳೆ ಆ ರೀತಿ ಏನಾದರೂ ನಕಲಿ ಆಯಿಲ್ ದಂಧೆ ಮಾಫಿಯಾ ನಡೀತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕ್ರಮವನ್ನು ತೆಗೆದುಕೊಳ್ತೀವಿ, 10 ಲಕ್ಷದವರೆಗೂ ದಂಡ ವಿಧಿಸುವಂತ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಮುಖವಾಗಿ ಸಾರ್ವಜನಿಕರ ಆರೋಗ್ಯವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು. ಕೇವಲ ಅದನ್ನ ಸ್ಯಾಂಪಲ್ ಚೆಕ್ ಮಾಡಿ ಅದು ನಕಲಿಯೋ ಅಸಲಿಯೋ ಅಂತ ನೋಡುವಂಥದ್ದು ಅಷ್ಟೇ ಅಲ್ಲ, ಆ ಒಂದು ಪರಿಪೂರ್ಣವಾಗಿ ಆ ಆಯಿಲ್ ಏನು ರೆಡಿ ಮಾಡ್ತಾರೆ, ಮಹಾರಾಷ್ಟ್ರದಿಂದ ಬರುವಂಥ ಒಂದು ಆಯಿಲ್ ಏನಿದೆ ಅದನ್ನು ರೆಡಿ ಮಾಡುವಂಥದ್ದಿರ್ಬೋದು, ಅದು ಎಷ್ಟು ವಿಷಯುಕ್ತವಾಗಿದೆ, ಅಡುಗೆ ಎಣ್ಣೆಯ ಹೆಸರಲ್ಲಿ ಮಾಡ್ತಾ ಇರುವಂಥ ಒಂದು ಮಹಾಮೋಸ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಕಾರ್ಯ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಆಗಬೇಕು. FSS
AI ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಯಾಕೆಂದರೆ ಖಂಡಿತವಾಗ್ಲೂ ಸೂರ್ಯಕಾಂತಿ ಲೇಬಲ್ ಅಡಿಯಲ್ಲಿ ಆಯಿಲ್ ಮಾರಾಟ ಮಾಡುವಾಗ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಒಂದು ಅಥವಾ ಗ್ರಾಹಕರನ್ನ ಮೂರ್ಖರನ್ನಾಗಿ ಮಾಡುವಂಥ ಒಂದು ಕೆಲಸವನ್ನು ಈ ಕೆಮಿಕಲ್ ಯುಕ್ತ ನಕಲಿ ಸೋಯಾ ಎಣ್ಣೆ ಮಾರಾಟ ಮಾಡುವ ಮೂಲಕ ಮೋಸ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಅದಕ್ಕೆ ಕಡಿವಾಣ ಬೀಳಬೇಕು, ಅದರ ಜೊತೆಗೆ ಜೈಲಿಗೆ ಅವರನ್ನು ಅಟ್ಟುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು. ಸಾರ್ವಜನಿಕರು ಹೇಳ್ತಾ ಇದ್ರು, ಅದರಲ್ಲೂ ಒಂದಷ್ಟು ಮಂದಿ ಗ್ರಾಹಕರು, ಸರ್ ಹಲವು ದಿನಗಳಿಂದ ನಾವು ಇಲ್ಲಿ ತಗೊಂಡು ಹೋಗ್ತಿದ್ವಿ, ಆ ನಂತರದಲ್ಲಿ ನಮಗೆ ಗೊತ್ತಾಯಿತು ಯಾವ ರೀತಿಯ ಒಂದು ಮಾಫಿಯಾ ನಡೀತಾ ಇದೆ ಅಂತ. ಆಮೇಲೆ ನೋಡಿ, ಇಲ್ಲಿ ರೆಡಿ ಆಗುವಂಥ ಒಂದು ಆಯಿಲ್ ನೇರವಾಗಿ ಅಂಗಡಿಗಳಿಗೆ ಹೋಗುತ್ತೆ. ಅಂಗಡಿಯವರು ದುಪ್ಪಟ್ಟು ಬೆಲೆಗೂ ಮಾರ್ತಾರೆ. ಅಂದರೆ ಅಂಗಡಿಯವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರುತ್ತೆ. ಬೀದರ್ನಲ್ಲಿ ಆಯಿಲ್ ಮಾಫಿಯಾ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ FSSAI ಅಧಿಕಾರಿಗಳು ಮಾತಾಡಿದ್ರು. ದಂಧೆಕೋರರಿಗೆ ನೋಟಿಸ್ ಜಾರಿ ಮಾಡಿದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಶಕೀಲ್ ಅವರು. ಈಗಾಗಲೇ ಸೋಯಾ ಎಣ್ಣೆ ಬಗ್ಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದೀವಿ ಅಂದಿದ್ದಾರೆ. ಪರೀಕ್ಷೆಯಲ್ಲಿ ನಕಲಿ ಎಣ್ಣೆ ಅಂತ ಗೊತ್ತಾದ್ರೆ ಸೀಸ್ ಮಾಡ್ತೇವೆ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಇದು. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು. ನಾವು ಖಂಡಿತವಾಗ್ಲೂ ಕ್ರಮವನ್ನು ತೆಗೆದುಕೊಳ್ತೀವಿ. ಈ ರೀತಿ ಇದ್ರೆ ಅಕಸ್ಮಾತ್ ಈಗಾಗಲೇ ನೋಟಿಸ್ ಕೊಟ್ವಿ, ಮತ್ತೆ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದೀವಿ, ಅದು ನಕಲಿ ಅಂತ ಏನಾದರೂ ಗೊತ್ತಾಯಿತು ಅಂತಂದ್ರೆ ಖಂಡಿತವಾಗ್ಲೂ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ನಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ ಸ್ಯಾಂಪಲ್ನಲ್ಲಿ ಏನಾದರೂ ಇದು ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾಯಿತು ಅಂದ್ರೆ ಸಂಬಂಧಪಟ್ಟಂತ ಮಾಲೀಕ ಏನಿದ್ದಾನೆ ಅಥವಾ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತೀವಿ. 10 ಲಕ್ಷದವರೆಗೆ ದಂಡ ವಿಧಿಸುವ ಸಾಧ್ಯತೆ ಇರುತ್ತೆ. ಅವರನ್ನು ಜೈಲಿಗಟ್ಟುವುದಕ್ಕೂ ಕೂಡ ಎಲ್ಲ ರೀತಿಯ ನಾವು ಕಾರ್ಯೋನ್ಮುಖರಾಗಿ ಕೆಲಸವನ್ನು ಮಾಡ್ತೇವೆ. ಇದರಲ್ಲಿ ವಿರಮಿಸುವ ಪ್ರಶ್ನೆಯೇ ಇಲ್ಲ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಈ ಕ್ರಮವನ್ನು ತೆಗೆದುಕೊಂಡೇ ತೀರ್ತೇವೆ ಅನ್ನುವಂಥ ಮಾತನ್ನ ಆಹಾರ ಸುರಕ್ಷತಾ ಅಧಿಕಾರಿಗಳು ಹೇಳ್ತಾ ಇದ್ರು. ವೀಕ್ಷಕರೇ, ಕಂಪ್ಲೇಂಟ್ ಬಾಕ್ಸ್ಗೆ ನೀವು ಕೂಡ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ವಾಟ್ಸಪ್ ಮುಖೇನ ಕಳುಹಿಸಬಹುದು. ವಾಟ್ಸಪ್ ನಂಬರನ್ನ ನೋಟ್ ಮಾಡ್ಕೊಳ್ಳಿ, ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಬಹುದು. 9686651049 ಈ ನಂಬರ್ಗೆ ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮಾಡುತ್ತೆ. ಇನ್ನು ಫ್ರೀಡಂ ಟಿವಿಗೆ ನೀವು ನೇರವಾಗಿ ಕಚೇರಿಗೆ ಬರಬೇಕು, ಬಂದು ಸಾಕ್ಷಿ ನಾನು ಕೊಡ್ತೇನೆ, ಕಚೇರಿಗೆ ಬರ್ತೇನೆ ಅನ್ನೋದಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ. ಕಚೇರಿಯ ಒಂದು ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಂಬರ್ 71/1 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009. ಇದು ಫ್ರೀಡಂ ಟಿವಿ ಕಚೇರಿಯ ವಿಳಾಸ. ಸೊ ಹಾಗಾಗಿ ಬ್ಲಿಂಕ್ ಆಗ್ತಾ ಇರುವಂತಹ ವಿಳಾಸವನ್ನು ನೋಟ್ ಮಾಡಿಕೊಂಡು ಸಾಕ್ಷ್ಯ ಸಮೇತ ನಿಮಗಾಗ್ತಾ ಇರುವಂತಹ ಸಮಸ್ಯೆಗಳೇನು, ಆ ಸಮಸ್ಯೆಗಳ ಬಗ್ಗೆ ನಮ್ಮ ಬಳಿ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮುಖೇನ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದು ನೆನಪಿರಲಿ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕವರೆಗೂ ಕೂಡ ನಾವು ಮತ್ತು ಈ ಸಮಸ್ಯೆಯನ್ನ ತಾರ್ಕಿಕ ಅಂತ್ಯ ಕಾಣಿಸಿ ಅದಕ್ಕೆ ಒಂದು ಪರಿಹಾರವನ್ನ ಕೊಡೋವರೆಗೂ ಕೂಡ ನಾವು ವಿರಮಿಸುವುದಿಲ್ಲ ಅನ್ನುವಂಥದ್ದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಸಮಸ್ಯೆ ಏನಿದ್ರು ಖಂಡಿತವಾಗ್ಲೂ ನಾವು ನಿಮಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.